Hi friends, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಪಾಸ್ತಾ ಪಾಯಸ ಹೇಗೆ ಮಾಡೋದಂತ ನೋಡೋಣ. ಪಾಸ್ತಾ ಖೀರನ್ನ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ನನ್ನ ಚಾನಲ್ನಲ್ಲಿ ಆದಷ್ಟು ಈಸಿಯಾಗಿ ಮಾಡೋಂಥ ರೆಸಿಪಿಗಳನ್ನೇ ತೋರಿಸ್ತಾ ಇರ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಇಲ್ಲಿ ಈ ಥರ ಪಾಸ್ತಾ ತೊಗೊಂಡಿದ್ದೀನಿ. ಪಾಸ್ತಾ ಚಿಕ್ಕ ಪಾಸ್ತಾ ಸಿಗುತ್ತಲ್ಲ, ಅದನ್ನು ಸಿಕ್ಕರೂ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ಚಿಕ್ಕದ್ರಲ್ಲೇ ಖೀರ್ ತುಂಬ ರುಚಿಯಾಗಿ ಬರುತ್ತೆ. ನನಗೆ ಇದು ಸಿಕ್ಕಿದೆ, ಇದರಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1-2 ಲೋಟದಷ್ಟು ನೀರು ಹಾಕ್ಬಿಟ್ಟು ಕುದಿಲಿಕ್ಕೆ ಅಂತ ಇಟ್ಟಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸೇರಿಸೋ ಉದ್ದೇಶ ಏನಪ್ಪ ಅಂತಂದರೆ, ಪಾಸ್ತಾ ಬೇಯ್ತಾ ಒಂದಕ್ಕೊಂದು ಅಂಟಬಾರ್ದು. ಸೊ ಅದೇ ಉದ್ದೇಶದಿಂದ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀರು ಕುದಿ ಬಂದಿದೆ. ಈಗ ನಾನು ಇದನ್ನು ಪಾಸ್ತಾ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪಾಸ್ತಾ ಇದು 1 ಡಬ್ಬ, ಈಗೇನು 1 ಪ್ರಮಾಣ ಇದೆಯಾ ಅದು 2 ಪ್ರಮಾಣದಷ್ಟು ಜಾಸ್ತಿ ಆಗುತ್ತೆ. ನೀವು ನೀರು ನೋಡಿಬಿಟ್ಟು ಹಾಕ್ಕೊಳ್ಳಿ, ತುಂಬ ಕಡಿಮೆ ಹಾಕ್ಕೋಬೇಡಿ. ಇದನ್ನು 8ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆದಷ್ಟು ಒಂದು 10 ನಿಮಿಷನೇ ಬೇಯಿಸ್ಕೊಳ್ಳಿ. ನಿಮಗೆ ಬೆಂದಾಗ ಗೊತ್ತಾಗುತ್ತೆ, ಹೇಳ್ತೀನಿ ಯಾವ ಥರ ಅಂತ. ನೀವು ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಪಾಯಸ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಬೆಂದಿದೆ ಅಂತ ಹೇಗೆ ಚೆಕ್ ಮಾಡೋದು ಅಂತಂದರೆ, ನೋಡಿ ಇವಾಗ ಕುದಿ ಬಂದು ಬೆಂದಿದೆ. ನೋಡಿ, 1 ಸ್ಪೂನ್ ಇಲ್ಲ 1 ಚಾಕು ಸಹಾಯದಿಂದ ಈ ಥರ ತೊಗೊಂಡ್ಬಿಟ್ಟು ನೋಡಿ ಹಿಂಗೆ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು. ನೋಡಿ, ಕಟ್ಟಾಯಿತು. ಇದು ಬೆಂದಿದೆ. ಇವಾಗ ಇಷ್ಟು ಬೆಂದರೆ ಸಾಕಾಗುತ್ತೆ ನಮಗೆ. ನೋಡಿ, ಈ ಥರ ಬೆಂದರೆ ಸಾಕಾಗುತ್ತೆ. ನೀವು ಚಿಕ್ಕ ಪಾಸ್ತಾ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬರುತ್ತೆ, ಚೆನ್ನಾಗಿರಲ್ಲ ಅಂತೇನಿಲ್ಲ, ಬಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಚಿಕ್ಕದಾಗಿರೋದ್ರಿಂದ ಅಂತ ಅಷ್ಟೇ. ನೋಡಿ, ಇವಾಗ ಆಗಿದೆ ಇದು. ನಾನು ಇದನ್ನು ಒಂದು ಇದರಲ್ಲಿ ಸ್ಟ್ರೈನರ್ ತೊಗೊಂಡ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ. ನೀರೆಲ್ಲ ತೆಗ್ದುಬಿಟ್ಟು ಬಿಸಿ ನೀರು, ಮತ್ತು ಅದಕ್ಕೆ ನಾನು 1 ಲೋಟದಷ್ಟು ತಣ್ಣೀರು ಹಾಕ್ಕೊಂಡಿದ್ದೀನಿ ಅವಾಗಲೇ ಬಿಸಿ ಇದ್ರಲ್ಲೇ, ಯಾಕಂದರೆ ಅದು ಒಂದಕ್ಕೊಂದು ಹಾಕಬಾರ್ದು ಅಂತ. ನೋಡಿ, ನಾನಿಲ್ಲಿ ಮತ್ತು ಅದೇ ಪಾತ್ರೆಯಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ಬಿಟ್ಟು ಹುರ್ಕೊಂಡಿದ್ದೀನಿ. ನೋಡಿ, ಅದೇ ಪಾತ್ರೆಗೆ ಇವಾಗ ನಾನಿಲ್ಲಿ ಒಂದು 300ರಿಂದ 350 ml ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ನೋಡಿ, ಗಟ್ಟಿ ಹಾಲೇ ತೊಗೊಳ್ಳಿ, ಆದಷ್ಟು 300ರಿಂದ 350 ml ಅಷ್ಟು. ನೋಡಿ, ನಾನಿವಾಗ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟರಲ್ಲಿ 1-2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಒಂದು 50 ml ಅಷ್ಟು ಹಾಲು ಉಳಿಸ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ನಾನಿಲ್ಲಿ ಬಾದಾಮ್ ಪುಡಿಗೆ ಸೇರಿಸ್ಕೊಳ್ಳೋಕ್ಕೆ ಬೇಕಾಗುತ್ತಿದ್ದು. ನೋಡಿ, ಇದಕ್ಕೆ ಒಂದು ಅರ್ಧ ಬಟ್ಲಾಗೋಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಬಟ್ಲು ಪಾಸ್ತಾ ತೊಗೊಂಡಿದ್ದೀನಿ, ಅದು 3 ಪಟ್ಟು ಆಗುತ್ತೆ ನಮಗೆ. ಈಗ ಅರ್ಧ ಬಟ್ಲು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಸೇರಿಸ್ಕೊಳ್ಳಿ, ನನಗೆ ಸಾಕಾಗುತ್ತೆ ಅಷ್ಟು. ನೋಡಿ, ಇಲ್ಲಿ ಹಾಲು ಏನಿತ್ತಲ್ವಾ, ಅದನ್ನು ನಾನಿಲ್ಲಿ ಜಿ ಆರ್ ಬಿ ಅವ್ರದ್ದು ಬಾದಾಮ್ ಪುಡಿ ತೊಗೊಂಡಿದ್ದೀನಿ. ಅದನ್ನು ನಾನು ಗಂಟಿಲ್ಲದೆ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಿಂಗೇನು ಮಿಕ್ಕಿತ್ತಲ್ಲ ಹಾಲು, ಅದನ್ನು ಮತ್ತೆ ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಗಂಟಿಲ್ದಂಗೆ ಕಲಕ್ಕೊಳ್ಳಿ ಇದನ್ನು. ನೋಡಿ, ಜಿ ಆರ್ ಬಿ ಅವ್ರದ್ದು ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ನೀವು ಕಸ್ಟರ್ಡ್ ಪೌಡ್ರು ಬೇಕಾದ್ರೂ ಆ ಪೌಡ್ರ್ ಆ್ಯಡ್ ಮಾಡ್ಕೊಬೋದು, ಇನ್ನೂ ತಿಕ್ಕಾಗಿ ಬರುತ್ತೆ. ನಾನಿಲ್ಲಿ ಕಸ್ಟರ್ಡ್ ಪೌಡ್ರು ಏನೂ ತೊಗೊಂಡಿಲ್ಲ. ಇಲ್ಲ ನಿಮಗೆ ಕಸ್ಟರ್ಡ್ ಪೌಡ್ರು ಬೇಡ, ಬಾದಾಮ್ ಪೌಡ್ರು ಬೇಡ ಅಂದರೆ ಬಾದಾಮಿ ಇಲ್ಲ ಗೋಡಂಬಿ ಅವೆರಡರಲ್ಲೊಂದು ನೆನೆಸ್ಬಿಟ್ಟು ಚೆನ್ನಾಗಿ ರುಬ್ಬಿಬಿಟ್ಟು ಹಾಕ್ಕೋಬೋದು, ಪೇಸ್ಟ್ ಮಾಡಿಕೊಂಡು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಸದ್ಯಕ್ಕೆ ಬಾದಾಮ್ ಪೌಡ್ರು ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಕಸ್ಟರ್ಡ್ ಪೌಡ್ರು ಕೂಡ ಹಾಕ್ಕೋಬೋದು. ನೋಡಿ, ಇವಾಗ ನಾನು ಹಾಲು ಸಕ್ಕರೆ ಕರಗಿದೆ. ಸಕ್ಕರೆ ಕರಗಿದ ಮೇಲೆ ನೀವು ಪಾಸ್ತಾ ಹಾಕ್ಕೊಳ್ಳಿ, ಸಕ್ಕರೆ ಕರಗೋದಕ್ಕಿಂತ ಮುಂಚೆ ಹಾಕ್ಕೊಬೇಡಿ. ಸಕ್ಕರೆ ಕರಗಿದ ಮೇಲೆ ನಾನಿಲ್ಲಿ ಪಾಸ್ತಾ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಇಲ್ಲ ಟೈಮ್ ಇತ್ತು ಅಂದರೆ ಒಂದು 8 ನಿಮಿಷನೇ ಕುದಿಸ್ಕೊಳ್ಳಿ. ಯಾಕಂದರೆ ನಿಮಗೆ ಸಕ್ಕರೆ ಇದೇನಿದೆ ಅದು ಚೆನ್ನಾಗಿ ಹಿಡಿಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ, ಇವಾಗ ನಾನು ಆಲ್ರೆಡಿ ಒಂದು 5ರಿಂದ 6 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇವಾಗ ನಾನು ಏನು ಬಾದಾಮ್ ಪುಡಿದು ಕಲಸಿಟ್ಕೊಂಡಿದ್ದೆ ಅಲ್ವಾ, ಆ ಪುಡಿನ ಮತ್ತೆ ಮಿಕ್ಸ್ ಮಾಡ್ತಿದ್ದೀನಿ. ಬಾದಾಮ್ ಪುಡಿ ಹಾಕಿದ್ಮೇಲೆ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ನೀವು ಏನು ಸಕ್ಕರೆ ಮತ್ತು ಹಾಲಿನ ಪ್ರಮಾಣಕ್ಕೆ ಪಾಸ್ತಾ ಸೇರಿಸ್ಕೊಳ್ತೀರಲ್ವ, ಆವಾಗಲೇ ಒಂದು 5ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಆ ಸ್ವೀಟೆಲ್ಲ ಪಾಸ್ತಾಕ್ಕೆ ಹಿಡಿಬೇಕು. ನೋಡಿ, 1-2 ನಿಮಿಷ ಆಗಿದೆ. ಈ ಕನ್ಸಿಸ್ಟೆನ್ಸಿಲಿ ಆಗಿದೆ ನನಗೆ.
ನಿಮಗೆ ಇನ್ನೂ ಚೆನ್ನಾಗಿ ತಿಕ್ಕಾಗಿ ಬರಬೇಕು ಅಂದರೆ ಅದು ಬಾದಾಮ್ ಪೇಸ್ಟು ಇಲ್ಲ ಗೋಡಂಬಿ ಪೇಸ್ಟು, ಇಲ್ಲ ಅಂತಂದರೆ ಕಸ್ಟರ್ಡ್ ಪೌಡ್ರ್ ಆದರೂ ಹಾಕೋಬೋದು. ನನಗಿಷ್ಟು ಸಾಕು. ನೋಡಿ ಇವಾಗ ಆಗಿದೆ. ನಾನಿವಾಗ ಡ್ರೈ ಫ್ರೂಟ್ಸ್ ಏನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವ, ಆ ಡ್ರೈ ಫ್ರೂಟ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟಾದರೆ ಆಯಿತು. ತುಂಬ ಈಸಿಯಾಗಿ ಬೇಯಿಸ್ಕೊಳ್ಳೋದಷ್ಟೇ ಒಂದು 10-15 ನಿಮಿಷ ಟೈಮ್ ಹಿಡಿಯುತ್ತೆ ಬಿಟ್ಟರೆ, ಮತ್ತಿನ್ನೇನಕ್ಕೂ ಟೈಮ್ ಹಿಡಿಯಲ್ಲ, ಬೇಗ ಆಗುತ್ತೆ. ನೋಡಿ 1-2 ಸ್ಪೂನು ಮತ್ತೆ ನಾನು ತುಪ್ಪನ ಮೇಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಮನೇಲೇ ಪಾಸ್ತಾ ಪಾಯಸ ಮಾಡ್ಕೋಬೋದು ಅಂತ. ತುಂಬ ಈಸಿಯಾಗಿ ಆಗುತ್ತೆ, ಕ್ವಿಕ್ಕಾಗುತ್ತೆ. ಒಂದು 10 ನಿಮಿಷ 15 ನಿಮಿಷ ಅದೇ ಬೇಯಿಸೋಕ್ಕೆ ತೊಗೊಳುತ್ತೆ ಬಿಟ್ಟರೆ ತುಂಬ ಈಸಿಯಾಗಿ ಕ್ವಿಕ್ಕಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಬೇರೆ ಬೇರೆ ಥರ ಶಾವಿಗೆ ಪಾಯಸ ಅದು ಇದು ಮಾಡ್ಕೊಳೋದ್ಕಿಂತ ಇದೊಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಚೇಂಜ್ ಕೂಡ ಇದ್ದಂಗೆ ಇರುತ್ತೆ. ಥ್ಯಾಂಕ್ ಯು.